ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ಟಾಣಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಂದಿನಂತೆ ನನ್ನ ದಿನಚರಿ ಪ್ರಾರಂಭವಾಗುವುದು ಈಗೇನೆ ಸ್ನೇಹಿತರೆ. ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ತೆಗಿ, ಹಾಗೇನೆ ನೀರ್ ಹಾಕು, ರಂಗೋಲಿ ಹಾಕು, ಹೇಗಿರುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಅಂದ್ರೆ ಫಸ್ಟ್ ಇದನ್ ಕೆಲಸ ಎಲ್ಲ ಮುಗಿಸಿ ನಂತರ ವಾಕಿಂಗ್ ಹೋಗಿ ಬರುವಂತದ್ದು. ಹಾಗಾಗಿ ಅದೊಂಥರ ತುಂಬಾನೇ ಚಂದ ಇರುತ್ತೆ. ನಂತರ ವಾಕಿಂಗ್ ಹೋಗಿ ಬರೋ ಟೈಮ್ಗೆ ತಂಗಟೆ ಹೂವು ಸ್ನೇಹಿತರೆ, ತಂಗಡಿ ಹೂವು ತಗೊಂಡ್ ಬಂದಿರ್ತೀನಿ. ವಾಕಿಂಗ್ ಹೋದಾಗ ಅಲ್ಲೇ ರಸ್ತೆ ಬದಿಯಲ್ಲಿ ಅಕ್ಕಪಕ್ಕದಲ್ಲಿ ಆ ಕಡೆ ಗಿಡಗಳು ಇರುತ್ತಲ್ವಾ, ಫ್ರೆಶ್ ಆಗಿರೋಂಥ ಹೂವು ತಗೊಂಡ್ ಬಂದು ಸ್ವಲ್ಪ ಕಷಾಯ ತರ ಮಾಡ್ಕೊಂಡು ಸೇವನೆ ಮಾಡಿ ನಂತರ ಉಳಿದಿದ್ದ ಕೆಲಸಗಳು. ನಮಗೇನು ಕಾಫಿ ಟೀ ಅಷ್ಟು ಅಭ್ಯಾಸ, ನಾನು ಯಾವತ್ತೂ ಇದು ಮಾಡೋದಿಲ್ಲ. ಹಾಗಾಗಿ ಅಷ್ಟು ಅಭ್ಯಾಸ ಇಲ್ಲದೆ ಇರೋದ್ರಿಂದ, ಮತ್ತು ಇವಾಗ ಬಿಸಿಲು ಅಂದ್ರೆ ಈ ವಾರದಿಂದ ಬಿಸಿಲಂತೂ ತುಂಬಾನೇ ಹೆಚ್ಚಿಗೆ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಇದು ಫ್ರೆಶ್ ಆಗಿರುವಂತ ಸಿಗ್ಲಿಲ್ಲ ಅಂದ್ರೆ ಇವು ಒಣಗಿಸಿ ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ಹೂ ಬಂದ್ಬಿಟ್ಟು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಸ್ನೇಹಿತರೆ. BP ಶುಗರ್ಗೆಲ್ಲದಕ್ಕೂ ಒಳ್ಳೇದು. ಹಾಗೇನೆ ಮುಖದಲ್ಲಿ ಒಂದು ಏನಾದರೂ ಪಿಂಪಲ್ಸ್ ಮಾರ್ಕ್ ಇದು ಮತ್ತೆ ಇದು ಪಿಗ್ಮೆಂಟೇಶನ್ ಎಲ್ಲ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಚಿಕ್ಕನ್ನಲ್ಲಿ ನಾವು ಇದನ್ನ ಸೇವನೆ ಮಾಡಿದ್ವಿ. ಯಾಕಂದ್ರೆ ಗುಡ್ಡಕ್ಕೆಲ್ಲ ಸೌದೆ ತಗೊಂಡ್ ಬರಕ್ಕೆಲ್ಲ ಹೋಗ್ತಾ ಇದ್ವಿ. ಬಾಯಾರಿಕೆ ಆಯ್ತು ಅಂದ್ರೆ ಮತ್ತೆ ಎಲೆ ಅಡಿಕೆ ಹಾಕೊಳ್ತಾ ಇದ್ರಲ್ವಾ, ಅವಾಗ ಅಡಿಕೆ ಇಲ್ಲ ಅಂದ್ರೆ ಇದ್ರ ಚಕ್ಕೆ ತಗೊಂಡ್ಬಿಟ್ಟು ಹಾಕೊಳ್ತಿದ್ದಂಥದ್ದು. ಇನ್ನ ನಾವು ಚಿಕ್ಕವ್ರು ಇರ್ತಿದ್ವಲ್ವಾ, ನಮ್ಮ ಅತ್ತೆಯವರು, ನಮ್ಮ ದೊಡ್ಡಮ್ಮರು, ಚಿಕ್ಕಮ್ಮರು ಈ ತರ ಇರ್ತಿದ್ರಲ್ಲ, ಅವರೆಲ್ಲ ಅಡಿಕೆ ಎಲ್ಲ ಏನ್ ಮಾಡೋದು ಅಂದ್ರೆ ತಂಗಟೆ ಹೂವಿನ ಚಕ್ಕೆ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ರು. ಎಲ್ಲ ಅಡಿಕೆನ ಸೂಪರ್ ಆಗಿರುತ್ತೆ. ಅದ್ರ ಅನುಭವ ಇವತ್ತಾಯ್ತು ಸ್ನೇಹಿತರೆ. ಯಾಕಂದ್ರೆ ನಾನೇನ್ ಮಾಡಿದೆ, ಲೈಟಾಗಿ ಕುದಿಸ್ಲಿಲ್ಲ ಇದನ್ನ, ಬಂದ್ಬಿಟ್ಟು ಸ್ವಲ್ಪ ಹೆಚ್ಚಿಗೆನೆ ಕುದಿಸಿನಲ್ವಾ, ಎಷ್ಟು ಚೆನ್ನಾಗಿ ಅಂತಂದ್ರೆ ಸೇಮ್ ಡಿಕಾಕ್ಷನ್ ಏನ್ ಟೀ ಮಾಡ್ದಾಗ ಇರುತ್ತಲ್ವಾ, ಆ ತರ ಕಲರ್ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಹಾಗಾಗಿ ನನಗೆ ಅದ್ರ ಅನುಭವ ಮತ್ತೆ ಕುಡ್ದಾಗ್ಲೂ ಅದೇ ತರ ಫೀಲ್ ಆಯ್ತು. ಚೆನ್ನಾಗಿದೆ ಸ್ನೇಹಿತರೆ. ನಾವು ಲೈಟಾಗಿ ಸ್ವಲ್ಪ ಕುದಿಸಿದ್ವಿ ಅಂದ್ರೆ ಅಷ್ಟು ಒಂಥರ ಎಲ್ಲೋ ಕಲರ್ ಬಿಟ್ಟಿರುತ್ತೆ. ಜಾಸ್ತಿ ಕುದಿಸಿದ್ವಿ ಅಂದ್ರೆ ಏನು ಟೀ ಡಿಕಾಕ್ಷನ್, ಟೀ ಪುಡಿ ಹಾಕಿ ಮಾಡಿದಾಗ ಯಾವ ತರ ಇರುತ್ತಲ್ವಾ, ಆ ತರ ಕೆಲವೊಂದ್ಸಲ ನಾವು ಟೀ ಇದು ಚಕ್ಕೆನ ತಗೊಂಡ್ ಬಂದು ಟೀ ಮಾಡ್ತಾ ಇದ್ವಿ, ಟೀ ಪುಡಿ. ಅವಾಗೆಲ್ಲ ಅಷ್ಟು ಕಾಫಿ ಟೀ ಅಂತ ಅಂದ್ರೆ ಸ್ವಲ್ಪ ಕಡಿಮೆನೆ ಇದಿರ್ತಿತ್ತು. ತಗೊಂಡ್ ಬರೋಕ್ಕೂ ಹಣದ ಅಭಾವ. ಹಾಗಾಗಿ ಇರ್ಲಿಲ್ಲ ಅಂದ್ರೆ ಕುಡಿಲೇಬೇಕಂದಾಗ ತಂಗಟೆ ಗಿಡದ ಚಕ್ಕೆಯನ್ನ ತಗೊಂಡ್ ಬಂದು ಟೀ ಮಾಡಿ ಕುಡ್ದಿದ್ದು ಇದೆ ಸ್ನೇಹಿತರೆ. ಅದೆಲ್ಲ ಮತ್ತೆ ನೆನಪಿಗೆ ಬರುತ್ತೆ. ಅವಾಗಿನ ಇದ್ರಲ್ಲಿ ನಮಗೆ ಇದರಿಂದ ಈ ತರ ಇದಿರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಸ್ನೇಹಿತರೆ. ಗೊತ್ತಿಲ್ಲದೆ ಉಪಯೋಗಿಸ್ತಿದ್ವಿ. ಇವಾಗ ಗೊತ್ತಿದ್ಮೇಲೆ ಯಾಕೆ ಉಪಯೋಗಿಸ್ಬಾರ್ದು ಅಲ್ಲ, ಸಿಗುತ್ತಲ್ಲ ಉಪಯೋಗಿಸೋಣ ಅಂತ. ಹಾಗೇನೆ ಮುಖಕ್ಕೆ ಹಚ್ಕೊಳಕ್ ಎಣ್ಣೆನು ಮಾಡಿ ಇಟ್ಕೊಳ್ಬೋದು, ತುಂಬಾನೇ ಚೆನ್ನಾಗಿದೆ. ಅದನ್ನು ಒಂದು ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಎಷ್ಟು ಕಲರ್ ಬರುತ್ತೆ ಅಂದ್ರೆ ಹಳದಿ ಅಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಎಣ್ಣೆ ಒಳಗಡೆ ಇದನ್ನ ಮಾಡಿಟ್ಬಿಟ್ರೆ. ಅದು ಈಗ ಸದ್ಯಕ್ಕೆ ಇಲ್ಲಿಲ್ಲ, ಗುಲ್ಬರ್ಗದಲ್ಲಿದೆ. ಊರಿಗೆ ಹೋದಾಗ ಯಾವಾಗಾದ್ರೂ ಇನ್ನೊಂದ್ಸಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಂತರ ನೋಡಿ ಇಲ್ಲಿ ಸೋಸ್ತಾ ಇದೀನಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಒಂದ್ ಸ್ವಲ್ಪ ಕಹಿ ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ಒಗರು ಸ್ನೇಹಿತರೆ ಅನ್ನಿಸ್ತಾ ಇರ್ತದೆ. ಜಾಸ್ತಿ ಕುದಿಸಿದಿನಲ್ವ ಹೆಚ್ಚಿಗೆ, ಹಾಗಾಗಿ ನೋಡಿ ಡಿಕಾಕ್ಷನ್ ತರಾನೇ ಕಾಣಿಸ್ತಾ ಇದೆ, ಟೀ ಡಿಕಾಕ್ಷನ್. ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕಂದಾಗ ಖಂಡಿತವಾಗ್ಲೂ ಸೇವನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಹಾಗಾಗಿ ಸ್ನೇಹಿತರೆ, ನಮ್ಗೆ ಯಾವುದೇ ಒಂದು ಇದು ಇಲ್ಲ ಅಂತಂದ್ರೂ ಒಂದು ವಾರದಲ್ಲಿ 1-2 ಸಲ ಈ ರೀತಿಯಾಗಿ ಇದನ್ನ ಮಾಡೋದ್ರಿಂದ ಒಳ್ಳೇದು. ನನಗೆ ಸ್ವಲ್ಪ ಪಿಗ್ಮೆಂಟೇಶನ್ ಇರೋದ್ರಿಂದ ಹಾಗಾಗಿ ಉಪಯೋಗಿಸ್ತೀನಿ ಅಷ್ಟೇ ಸ್ನೇಹಿತರೆ. ಮತ್ತೆ ಇನ್ನೊಂದೇನಂದ್ರೆ, ಯಾವುದೇ ಈಗಿನ ಇದರಲ್ಲಿ ಈ BP ಶುಗರ್ ಅನ್ನುವಂಥದ್ದು ಎಲ್ರಿಗೂ ತುಂಬಾನೇ ಅದು ಕಾಮನ್ ಆಗಿ ಬರ್ತಾ ಇರುವಂಥದ್ದು. ನಾವೆಲ್ಲ ಮುಂಚೆನೆ ಇದನ್ನ ಮಾಡ್ಬೇಕು, ಅವೆಲ್ಲ ತಡೆಗಟ್ಬೇಕಂದ್ರೆ ಇವಾಗ್ನಿಂದನೇ ಸ್ವಲ್ಪ ಈ ಥರದ್ದೆಲ್ಲ ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗ್ಲೂ ಒಂದ್ ಯಾವುದೇ ಇದೇ ಹೇಳ್ದೇನೆ ಆರೋಗ್ಯವಾಗಿರ್ಬೋದಲ್ಲ. ಹಾಗಾಗಿ ಉಪಯೋಗಿಸುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಟಿಫನ್ಗೆ ಇಡ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಇಡ್ಲಿಗೆ ಇಡ್ಲಿ ಸ್ನೇಹಿತರೆ, ಇಷ್ಟು ದಿನ ಮಾತಾಡಿಲ್ಲಲ್ಲ. ಈಗ ಒಂದು 4-5 ತಿಂಗಳಾಯ್ತು ಸ್ನೇಹಿತರೆ ನಾನು ವಿಡಿಯೋನೇ ಮಾಡೋದು ಬಿಟ್ಬಿಟ್ಟು, 4 ತಿಂಗಳಂತೂ. ಹಾಗಾಗಿ ಸ್ವಲ್ಪ ಮಾತಾಡೋ ಟೈಮಿಗೆ ಅದೆಲ್ಲ ಅಭ್ಯಾಸ ಅಲ್ಲೇ ತಪ್ಪೋದಂಗೆ ಆಗಿದೆ. ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಮಾತಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇತ್ತಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೀಗೇನೆ ಆಗುವಂಥದ್ದು ಅಭ್ಯಾಸ ಇದಾಯ್ತಂದ್ರೆ. ಮತ್ತೆ ಇಲ್ಲಿ ಚಟ್ನಿಗೆಲ್ಲ ಇದೇನಂದ್ರೆ ಸ್ವಲ್ಪ ತೆಂಗಿನಕಾಯಿ, ಕಡಲೆ ಎಲ್ಲ ಹಾಕಿ ಮಾಡ್ತಾ ಇದೀನಿ. ಈಗ ಏನ್ ಮಾಡಕ್ ಹೋದ್ರು ಸ್ನೇಹಿತರೆ, ಏನಂದ್ರೆ ಒಬ್ಬ ಮಗ ಬಂದ್ಬಿಟ್ಟು ಗುಲ್ಬರ್ಗದಲ್ಲಿ, ನಾವು 3 ಜನ ಇಲ್ಲಿ. ಹಾಗೇನೆ ಯಜಮಾನ್ರಿಗೆ ಒಂಥರದ ಅಡಿಗೆ ಮಾಡ್ಬೇಕು, ನನ್ಗೆ ನನ್ನ ಮಗ ಒಂಥರದ ಅಡಿಗೆ, ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಡಬಲ್ ಅಡಿಗೆ ತರ ಏನು ಮಾಡಕ್ಕಾಗಲ್ಲ. ಅಂದ್ರೆ 2 ತರ ಅಡಿಗೆಗಳು.
ಹಾಗಾಗಿ ಸ್ವಲ್ಪ ಅನ್ಸುತ್ತೆ, ಆದ್ರೂ ಸ್ವಲ್ಪ ಮಾಡಿರ್ತೀನಿ. ಮತ್ತೆ ಯಾರಾದ್ರೂ ಈಗ ಹಳ್ಳಿಯಲ್ಲಿ ಹಾಗೆ ಅಲ್ವಾ, ಈಗ ಪಕ್ಕದ ಮನೇಲಿ ಅವ್ರ ಸಂಬಂಧಿಕರು ಅಂದಾಗ ಅವ್ರ ಮನೇಲಿ ಮಾಡಿದಾಗ ನಾವು ತಗೊಂಡ್ ಬಂದು ಊಟ ಮಾಡ್ತೀವಿ. ನಮ್ಮ ಮನೇಲಿ ಮಾಡಿದಾಗ ಅವರು ಈ ರೀತಿಯಾಗಿ ಬರ್ತಾ ಇರ್ತಾರೆ. ಇಬ್ರಿಗಂತಾನು ಮಾಡೋದಿಲ್ಲ ಸ್ನೇಹಿತರೆ, ಸ್ವಲ್ಪ ಮಾಡಿರ್ತೀನಿ. ಯಾರಿಗಾದ್ರೂ ಸ್ವಲ್ಪ, ಒಬ್ಬರಾದ್ರೂ ದಿನ ಯಾರಿಗಾದ್ರೂ ಸ್ವಲ್ಪ ಕೊಟ್ಟೆ ಊಟ ಮಾಡುವಂತ ತಿನ್ನುವಂಥದ್ದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದೀನಿ. ಮತ್ತೆ ಇಲ್ಲಿ ಏನಾದ್ರೂ ಉಳಿತಂದ್ರೆ ಫ್ರಿಜ್ ಒಳಗೆ ಇಡೋಣ ಅಂದ್ರೆ ಅದು ಯಾವ್ದು ಸೌಲಭ್ಯ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದ್ರಲ್ಲೇ ಮಾಡಿರ್ತೀನಿ. ಹಾಗೆಯೇ ಚಟ್ನಿ ಎಲ್ಲ ಸೂಪರ್ ಆಗಿ ಬಂತು. ಮತ್ತೆ ಇಡ್ಲಿ ಸಾಂಬಾರನ್ನು ಮಾಡಿದ್ದೆ. ನಮ್ಮ ಯಜಮಾನ್ರಿಗೆ ಸಾಂಬಾರು ಬೇಕಿತ್ತು, ಹಾಗಾಗಿ ಅವ್ರಿಗೆ ಚಟ್ನಿ ಎಲ್ಲ ಕೊಡಂಗಿಲ್ಲ. ಹಾಗಾಗಿ ಮತ್ತೆ ಇಲ್ಲಿ ಹೆಸರು ಕಾಳು ನೋಡಿ, ಮೆಂತ್ಯ ಕಾಳನ್ನ ನೆನೆ ಇಟ್ಟಿದ್ದೀನಿ. ಇವಾಗಂತೂ ಡೈಲಿ ಪ್ರತಿದಿನ ಮೆಂತ್ಯ ಹಾಗೇನೆ ಹೆಸರು ಕಾಳು ಮೊಳಕೆ ಬರ್ಸಿ ತಿನ್ನುವಂಥದ್ದು ಸ್ನೇಹಿತರೆ. ತುಂಬಾನೇ ಒಳ್ಳೇದು ಇದು ಅಷ್ಟೇ. ಹೆಣ್ಮಕ್ಳಿಗೆ, ಗಂಡ್ ಮಕ್ಳುಗಳಿಗೂ ಸ್ನೇಹಿತರೆ, ಬೆಳೆಯುವಂಥ ಮಕ್ಳಿಗೆ ಎಲ್ರಿಗೂ ತುಂಬಾನೇ ಒಳ್ಳೇದಲ್ವಾ. ಹಾಗಾಗಿ ಸ್ವಲ್ಪ ಒಂದು ಹಿಡಿಯುವಷ್ಟು ಹೆಸರು ಕಾಳನ್ನ ಹಾಕ್ಬಿಟ್ರೆ ಅದ್ರ ಜೊತೆಗೆ 1 ಸ್ಪೂನ್ ಅಷ್ಟು, 1.5 ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ತೀನಿ. ಚೆನ್ನಾಗಿ ಅದನ್ನು ಮೊಳಕೆ ಬರುತ್ತಲ್ವಾ, ಕಹಿನೇ ಇರೋದಿಲ್ಲ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿರುತ್ತೆ, ತಿನ್ಬೋದು. ಬೇಕಂದ್ರೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ಹಾಕೊಂಡ್ಬಿಟ್ರೆ, ಸ್ವಲ್ಪ ದಾಳಿಂಬೆ ಹಣ್ಣು ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಸದ್ಯಕ್ಕೆ ಇನ್ನು ಮೊಳಕೆ ಬಂದಿರಲಿಲ್ಲಲ್ಲ, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಈರುಳ್ಳಿ ಇದೆಲ್ಲ ತಿಂತಾ ಇರ್ತೀನಿ ಸ್ನೇಹಿತರೆ, ಒಂದೊಂದೇ ಎಲ್ಲ ಏನೇನೋ ಇದನ್ನ ಮಾಡ್ತಾ ಇರ್ತೀನಿ. ಹೀಗೇನೆ ಇರುತ್ತೆ. ಬೆಳಗಿನ ಟಿಫನ್ ಬಂದು ಈ ರೀತಿಯಾಗಿತ್ತು ಸ್ನೇಹಿತರು. ನೀವೆಲ್ಲ ಏನು ಟಿಫನ್ ಮಾಡಿದ್ರೆ ತಿಳಿಸಿ ಸ್ನೇಹಿತರೆ ಕಮೆಂಟ್ ಮುಖಾಂತರ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಚಟ್ನಿನೂ ಸೂಪರ್ ಆಗಿತ್ತು. ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟಿದ್ನಲ್ಲ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿತ್ತು. ಇವಾಗಿನ ಮಕ್ಳುಗಳು ಏನಂದ್ರೆ ಎಲ್ಲ ಎತ್ತಿಟ್ಬಿಟ್ಟು ತಿನ್ನೋದು ಈ ರೀತಿಯಾಗಿ ಮಾಡ್ತಿರ್ತಾರಲ್ವ. ಚಟ್ನಿಗೆ ಎಲ್ಲ ಈ ರೀತಿಯಾಗಿ ಸ್ವಲ್ಪ ಹೆಚ್ಚಿಗೆ ಹಾಕಿ ರುಬ್ಬಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅವರಿಗೂ ತಿಂದಿದ್ದು ಗೊತ್ತಾಗೋದಿಲ್ಲ, ಏನಿಲ್ಲಲ್ಲ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟ್ ನಂತರ ಬಂದ್ಬಿಟ್ಟು ನಾವು ಮಗನಿಗೆ ಸೈಕಲ್ ಬೇಕು ಅಂತ ಹೇಳ್ತಾ ಇದ್ದ. ಹಾಗಾಗಿ ಹೋದ್ಸಲ ಅವನು ನಾವಿಬ್ರೆ ಇದ್ದಾಗ ಹೇಳಿದ್ದ, ಅಮ್ಮ ಸೈಕಲ್ ಕೊಡಿಸ್ಬೇಕು, ನಾನು ಇಲ್ಲಾಂದ್ರೆ ಗುಲ್ಬರ್ಗಕ್ಕೆ ಹೋಗಲ್ಲ ಅಂತ. ಕೊಡಿಸ್ತೀನಿ ಅಂತ ಹೇಳಿದ್ರು ರಜಕ್ಕೆ ಬಂದಾಗ. ಹಾಗಾಗಿ ಕೊಡಿಸಿದ್ದೀನಿ ಸ್ನೇಹಿತರೆ. ಈ ಸಲ ಕರ್ಕೊಂಡು ಹೋಗಿದ್ವಿ. ಹಾಗೇನೆ ನಮ್ಮ ಹಿರಿಯೂರಿನಲ್ಲಿರುವಂಥ ದುರ್ಗಮ್ಮನ ದೇವಸ್ಥಾನ ಇದು ಬಂದ್ಬಿಟ್ಟು ನೋಡಿ ಇಲ್ಲಿ ಹಾಕಿದಲ್ವಾ, ದುರ್ಗಾ ಪರಮೇಶ್ವರಿ ಅಮ್ಮನವರು. ತುಂಬಾನೇ ಒಳ್ಳೆ ಪವರ್ಫುಲ್ ದೇವ್ರು ಅಂತಾನೆ ಹೇಳ್ಬೋದು. ಎಲ್ಲ ಇದು ಏನಂದ್ರೆ ಯಂತ್ರಗಳು ಅದು ಇದು ಎಲ್ಲ ಇದನ್ನ ಮಾಡ್ಕೊಂಡ್ ಬರ್ತಿರ್ತಾರೆ, ಚೆನ್ನಾಗಿರುತ್ತೆ. ನಾವು 1-2 ಸಲ ಇಲ್ಲಿದ್ದಾಗ ನಮ್ಮ ದೊಡ್ಡ ಮಗನಿಗೆ ಹುಷಾರಿಲ್ಲ ಅಂದಾಗ, ಚಿಕ್ಕವನಿಗೆ ಹುಷಾರಿಲ್ಲ ಅಂದಾಗ ಹೋಗಿದ್ದೀವಿ ಸ್ನೇಹಿತರೆ. ಇತ್ತೀಚೆಗೆ ಯಾವಾಗಲೂ ನಾನು ಹೋಗಿರ್ಲಿಲ್ಲ. ಅವತ್ತು ಅಲ್ಲೇ ಪಕ್ಕದಲ್ಲೇ ಅಂಗಡಿ ಸೈಕಲ್ ತೊಗೊಂಡು ಬಂದಿದ್ದೆ. ಹಾಗಾಗಿ ತೊಗೊಂಡು ಬಂದ ನಂತರದಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ. ನಂತರ ಸಂಜೆಗೆಲ್ಲ ಪೂಜೆ ಎಲ್ಲ ಮಾಡಿ ಆಯಿತು. ಇಲ್ಲಿ ಈ ಕಡೆ ಮನೆ ಹತ್ರ ಬಂದಿರೋವಂಥದ್ದು ನೋಡ್ರಿ, ನಮ್ಮ ಗುಂಡು ಯಾವ ರೀತಿ ಇದು ಮಾಡ್ತಾ ಇದ್ದಾನೆ, ಖುಷಿ ಅವನಿಗೆ. ಫಸ್ಟ್ ಸೈಕಲೆಲ್ಲ ಪೂಜೆ ಮಾಡಿ ಇಲ್ಲಿಗೆ ತೊಗೊಂಡು ಬಂದಿದ್ದಾನೆ, ಈ ಕಡೆ ಮನೆ ಹತ್ರ. ಅವರ ಆಂಟಿರಿಬ್ರು ಹಾಗೇನೆ ಮಕ್ಳನ್ನೆಲ್ಲ ಕುಂಡ್ರಿಸ್ಕೊಂಡು ನೋಡಿ, ಅವ್ರಿಗೆ ಎಷ್ಟು ಖುಷಿ ಅಲ್ಲ ಸ್ನೇಹಿತರೆ. ದೊಡ್ಡವನ್ ಬಂದ್ಬಿಟ್ಟು ಅವನು ಅಳ್ತಾ ಇದ್ದ, ಅಣ್ಣ ಸೈಕಲ್ ತೊಗೊಂಡು ಬಂದಿದ್ದಾನೆ, ನನಗೆ ಸೈಕಲ್ ಬೇಕು ಅಂತ. ತೊಗೊಂಡು ಬರೋಣಪ್ಪ ಅಂತೇಳಿ ಇದನ್ನ ಮಾಡ್ತಾ ಇದ್ವಿ. ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ, ಇದು ನಾನು ಹೋಗೋ ಟೈಮಿಗೆ ಅವನು ಈಗ ಬರ್ತಾ ಇರ್ತಾನೆ. ಹಾಗೆ ಬಾ ಅಂದ್ರೆ ಬರ್ತಿರ್ಲಿಲ್ಲ. ಈಗ ಸೈಕಲ್ ಬಂದಿರೋದ್ರಿಂದ ನನ್ನ ಜೊತೆ ಅವನು ಬರ್ತಾ ಇದ್ದಾನೆ. ಹಾಗೇನೆ ಪ್ರತಿದಿನದಂತೆ ಏನು ಮೀನುಗಳಿಗೆ ಸ್ವಲ್ಪ ಆಹಾರ ಸ್ನೇಹಿತರೆ ಕೊಡುವಂಥದ್ದು ನೋಡಿ, ಮಂಡಕ್ಕಿ ತೊಗೊಂಡು ಬಂದಿರುವಂಥದ್ದು. ಮಕ್ಳ ಕೈಲಿ ಹಾಕ್ಸಿದ್ರು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಇದು ಇವಾಗಿಂದ ಅಭ್ಯಾಸ ಇಲ್ಲ, ಮುಂಚೆಯಿಂದನೂ ಅಭ್ಯಾಸ, ಚಿಕ್ಕ ಮಕ್ಳಿಂದನೂ. ಆದ್ರೆ ನಮಗೆ ಸಿಕ್ತಾಗ ಉಪಯೋಗಿಸ್ಕೊಳ್ತೀವಿ, ಸಿಗ್ಲಿಲ್ದಾಗ ಏನು ಮಾಡೋದಿಕ್ಕಾಗೋದಿಲ್ಲ ಅಲ್ಲ. ಇಲ್ಲಿ ಬಂದಾಗ ಮಾತ್ರ ಕಂಪಲ್ಸರಿ, ವಾಕ್ ಬಂದಾಗ ಖಂಡಿತವಾಗ್ಲೂ ತೊಗೊಂಡು ಬಂದು ಹಾಕಿರ್ತೀವಿ. ಮೀನುಗಳು ನೋಡಿ, ಇಷ್ಟು ದಪ್ಪ ಮೀನೆಲ್ಲ ಅದು ಹಂಗೆ ನೀರೊಳಗಿಂದನೇ ಇದು ಮಾಡ್ಕೊಳ್ತಿರುತ್ತೆ. ಚಿಕ್ಕ ಚಿಕ್ಕದೆಲ್ಲ ಬಂದು ತಗೊಳ್ತಾ ಇರುತ್ತೆ ನೋಡಿ. ಹಾಗೇನೆ ಇನ್ನೊಂದೇನಂದ್ರೆ, ಕೆರೆ ಒಳಗಡೆ ಹೆಣ್ಮಕ್ಳು ಇಳಿಯಲ್ಲ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಏನಿದ್ರು ದಡದಲ್ಲಿ ನಿಂತ್ಕೊಂಡು ನೋಡುವಂಥದ್ದು ಅಷ್ಟೇನೆ. ಹಾಗೇನೆ ಬಟ್ಟೆನೂ ವಾಶ್ ಮಾಡೋದಿಲ್ಲ. ಈ ರೀತಿಯಾಗಿ ನಮ್ಮೂರ್ ಕೆರೆಯಲ್ಲಿ, ಅದು ಅಯ್ಯನ ಕೆರೆ ಅಂತ ಹೆಸರು. ಹಾಗಾಗಿ ಏನೋ ಒಂದು ಅದು ಪ್ರತೀತಿ ಇದೆ, ಮಾಡೋದಿಲ್ಲ ಸ್ನೇಹಿತರೆ. ಗಂಡು ಮಕ್ಳಾದ್ರೆ ಇಳಿತಾರೆ, ಹೆಣ್ಮಕ್ಳುಗಳು ಅಷ್ಟು ಸುಲಭವಾಗಿ ಯಾರನ್ನು ಅದ್ರೊಳಗಡೆನೂ ಈ ಕಾಲು ಹೆಜ್ಜೆ ಇಡಲ್ಲ. ಬಟ್ಟೆನ ಸಹಿತ ನಾವು ತೊಳೆಯೋದಿಲ್ಲ ಸ್ನೇಹಿತರೆ. ಹೊರಗಡೆ ಏನ್ ನೀರು ಕೂಡಿ ಹರಿತಾ ಇರುತ್ತಲ್ವ, ಆ ಟೈಮಲ್ಲಿ ಮಾತ್ರ ಬಟ್ಟೆ ವಾಶ್ ಮಾಡೋದಿಲ್ಲ. ಅಂತಂದ್ರೆ ಇಷ್ಟು ನೀರು ಹಾಗೇನೆ ದನ ಕರುಗಳಿಗೆ, ಕುರಿ ಮೇಕೆ ಈ ತರ ಇರ್ತಲ್ವ, ಮೀನೆಲ್ಲ ದಪ್ಪದಿದೆ ಹಿಡಿತಾರೆ ಸ್ನೇಹಿತರೆ. ಮೀನೆಲ್ಲ ಚೆನ್ನಾಗಿದೆ. ಬೆಳಗ್ಗೆ ಟೈಮ್ ಅಂತರ ಮನ್ಸಿಗೆ ತುಂಬಾನೇ ಮುದ ನೀಡುತ್ತೆ, ತುಂಬಾನೇ ಖುಷಿ.
ಅಂತಾನೆ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಬಂದು ಒಂದು 5 ನಿಮಿಷ 10 ನಿಮಿಷ ನಾನಂತೂ ಕುತ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೊತ್ತು ಕುತ್ಕೊಂಡು ನಂತರ ಹೋಗುವಂಥದ್ದು. ಅದೇನೋ ನಮ್ಮ ಬೆಳಗ್ಗೆ ಯಾವ ರೀತಿ ಚೆನ್ನಾಗಿ ಇದಾಗುತ್ತಲ್ವ ಸ್ನೇಹಿತರೆ, ಸಂಜೆ ತನಕನೂ ಅದೇ ರೀತಿಯಾಗಿ ಚಂದ ಇರುತ್ತೆ. ಸ್ವಲ್ಪ ಬೆಳಗ್ಗೆನೆ ಕಿರಿಕಿರಿ ಇತ್ತು ಅಂದರೆ ಸಂಜೆವರೆಗೂ ಅದೇ ರೀತಿ ಆಗ್ತಾ ಇರುತ್ತೆ. ನೋಡಿ ಇಲ್ಲೆಲ್ಲ ಎಷ್ಟು ಚಂದ ಕಾಣಿಸ್ತಾ ಇದೆ. ಹಾಗೆಯೇ ಸುತ್ತಮುತ್ತಲಿನ ವಾತಾವರಣ ನೋಡಿ ಈ ರೀತಿಯಾಗಿದೆ. ಈ ಸಲ ಕೆರೆ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಮಳೆ ಬಂದಿತ್ತು ಅಂದ್ರೆ ಕೋಡಿ ಹೋಗೋಷ್ಟು ಇದಕ್ಕೆ ಬಂದಿದೆ, ಸ್ವಲ್ಪ ಲೈಟಾಗಿ. ಆದರೆ ಜೋರು ನೀರು ಹೋಗಿಲ್ಲ ಸ್ನೇಹಿತರೆ ಈ ಸಲ ಬಂದ್ಬಿಟ್ಟು. ಈಗ ಬೇಸಿಗೆ ಆಗಿರೋದ್ರಿಂದ ಇಷ್ಟು ನೀರಿದೆ ಸ್ನೇಹಿತರೆ. ಇನ್ನು ಫುಲ್ ದೊಡ್ಡ ಕೆರೆನೇ ಇದೆ, ಇದೇನು ಚಿಕ್ಕದೇನಲ್ಲ. ಹಾಗೆಯೇ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನೋಡಿ ಎಲ್ಲ ಈ ಪಕ್ಷಿಗಳು ಎಲ್ಲ ಸಣ್ಣ ಮೀನೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಇಟ್ಕೊಂಡು ತಿಂತವೆ. ಕೊಕ್ರೆಗಳು ಎಲ್ಲ ಬರುತ್ತೆ ಸ್ನೇಹಿತರೆ, ಚೆನ್ನಾಗಿರುತ್ತೆ. ನೋಡೋದಕ್ಕೂ ಖುಷಿ. ಹಾಗೇನೆ ಕುತ್ಕೊಂಡು ಬಂದ್ವಿ ಅಂದ್ರೆ ಇನ್ನ ಮನಸ್ಸಿಗೆ ತುಂಬಾನೇ ಖುಷಿ. ನೋಡಿ ಆ ಪಕ್ಷಿಗಳೆಲ್ಲ ಹಾರಾಟ ಅದನ್ನೆಲ್ಲ ನೋಡೋದು ಚಂದ ಇರುತ್ತೆ. ಹಾಗೇನೆ ನನ್ನ ಮಗನ ಸೈಕಲ್ ನೋಡಿ ಈ ರೀತಿ ಆಗಿದೆ ಸ್ನೇಹಿತರೆ. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇಲ್ಲಿ ಕುತ್ಕೊಂಡಿದ್ದಾನೆ. ಅವನ್ನೆಲ್ಲ ಏನಾದ್ರು ಮೀನುಗಳಿಗೆಲ್ಲ ಸ್ವಲ್ಪ ಇದನ್ನ ಹಾಕಿ ಮಂಡಕ್ಕಿ ಹಾಕಿ ಹಾಗೆ ಕುತ್ಕೊಂಡಿದ್ದಾನೆ. ಸ್ವಲ್ಪ ನಾನು ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಇವಾಗಂತೂ ಬೆಳಗ್ಗೆ ಏನಂದ್ರೆ ಆಲ್ರೆಡಿ ಅಲ್ಲೇ ಒಂದು 5 ಕಾಲು ಅನ್ನೋಷ್ಟೊತ್ತಿಗೆ ಬೆಳಕಾಗ್ತಾ ಇರುತ್ತೆ ಸ್ನೇಹಿತರೆ ಫುಲ್ಲು. ಹಾಗಾಗಿ ಸ್ವಲ್ಪ ಬೆಳಕಾದ್ಮೇಲೆ ಬರುವಂಥದ್ದು. ನಾವೇ ಬಂದಿರ್ತೀವಲ್ಲ ಅಂತ ಹೇಳ್ಬಿಟ್ಟು ಕತ್ಲಿದ್ದಂಗೆ ಇನ್ನೂ ಬರೋದಿಲ್ಲ ಸ್ನೇಹಿತರೆ. ಹೇಗಿದೆ ತಿಳಿಸಿ ನನ್ನ ಮಗನ ಸೈಕಲ್. ಇದೇ ಚೆನ್ನಾಗಿದೆ ಅಂತೇಳಿ ತಗೊಂಡಿದ್ದಂಥದ್ದು ಸ್ನೇಹಿತರೆ. ಪೂಜೆ ಮಾಡಿರುವಂಥ ಹೂಗಳೆಲ್ಲ ಆಗಿದೆ ನೋಡಿ. ಕುತ್ಕೊಂಡಿದ್ದಾನೆ ಸ್ವಲ್ಪ ಹೊತ್ತು. ಈಗಂತೂ ಅವನಿಗೆ ಸೈಕಲ್ಗೆ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಎಲ್ಲಿಗೆ ಒಂದು ಹಾಲು ತೊಗೊಂಡು ಬರ್ಬೇಕಂದ್ರೆ ಮಮ್ಮಿ ಸೈಕಲ್ ತೊಗೊಂಡು ಹೋಗ್ಲಾ, ಏನು ತೊಗೊಂಡು ಬರ್ಬೇಕಂದ್ರೆ ಸೈಕಲ್ ತೊಗೊಂಡು ಹೋಗ್ಲಾ, ಈ ರೀತಿಯಾಗಿ ಇದು ಮಾಡ್ತಾ ಇರ್ತಾನೆ. ಒಂಥರ ಚಂದ ಇದೆ ಸ್ನೇಹಿತರೆ. ಊರಲ್ಲಿ ಅಲ್ಲಿ ಹೋದ್ವಿ ಅಂದ್ರೆ ನಿಲ್ಸೋದಕ್ಕೆಲ್ಲ ಜಾಗ ಇಲ್ಲ, ಏನಿಲ್ಲ, ಆದ್ರೂ ಫ್ರೀಯಾಗಿ ಚೆನ್ನಾಗಿದೆ ಅಂತೇಳಿ ಕೊಡಿಸಿದ್ದು ಒಂದು ಉದ್ದೇಶ. ನಂತರ ಇಲ್ಲಿ ಮಾಮರ ಮನೆಯಲ್ಲಿ ಪೂಜೆ ಮಾಡಿಸಿದ್ದು, ಆ ಕಡೆ ಮನೆಯಲ್ಲಿ ನವಗ್ರಹ ಪೂಜೆ ಮಾಡಿಸಿದ್ದು. ನಾನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನನ್ನ ಮೊಬೈಲ್ ಒಂದು ಫುಲ್ ಸ್ಟೋರೇಜ್ ಆಗಿದೆ ಸ್ನೇಹಿತರೆ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂದರೆ ಆಗ್ತಾನೆ ಇಲ್ಲ. ಹಾಗಾಗಿ ಹೆಚ್ಚಿಗೆ ವಿಡಿಯೋ ಮಾಡಲಿಲ್ಲ. ನಂತರ ಪೂಜೆ ಇನ್ನೇನು ಸ್ವಲ್ಪ ಐತೆ, ಅವಾಗ ಹೋಗಿದೆ. ಶನಿವಾರ ಬೇರೆ ಅಲ್ಲ, ಹಾಗಾಗಿ ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರ ಪೂಜೆ ಕುಂತಿದ್ದೆಲ್ಲ ಶಾರ್ಟಲ್ಲಿ ಹಾಕಿದ್ರೆ ಹಾಕ್ತೀನಿ ಸ್ನೇಹಿತರೆ, ಶೇರ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಆಯಿತು, ಪೂಜೆನೂ ಎಲ್ಲ ಚಂದ ಆಯಿತು ಸ್ನೇಹಿತರೆ. ಒಂಥರ ಮನೆಯಲ್ಲಿ ಈ ರೀತಿಯಾಗೆಲ್ಲ ಮಾಡಿದಾಗ ಒಂಥರ ಖಂಡಿತವಾಗ್ಲೂ ಮನಸ್ಸುಗಳಿಗೆಲ್ಲ ಏನೇ ಒಂದು ಇದಿದ್ರು ಖುಷಿ ಆಗುತ್ತೆ. ಹಾಗೆಯೇ ಇದು ಬಂದ್ಬಿಟ್ಟು ದೇವ್ರ ಮನೆ ಸ್ನೇಹಿತರೆ. ದೇವ್ರ ಮನೆಯೂ ತುಂಬ ಚೆನ್ನಾಗಿದೆ. ಅವಾಗ ಇದು ನಮ್ಮ ಅಜ್ಜಿ ತಾತರ ಕಾಲದಿಂದ ಇರುವಂಥ ದೀಪದ ಕಂಬ.